ಬೇಕರಿ ಐಟಮ್ ಹೌದು, ಹೆಪಟೈಟಿಸ್ ಬಿ ಲಿವರ್ ಡ್ಯಾಮೇಜ್ ಮಾಡುತ್ತೆ, ಜಾಂಡಿಸ್. ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು. ಮುಖ್ಯವಾಗಿ ಬಾಯಿಗೆ ಯಾವ್ದು ರುಚಿನೋ ಅದು ರೋಗ ಬರ್ತದೆ. ಬಾಯಿಗೆ ಯಾವ್ದು ಕೈ ಬೇವಿನ ಸೊಪ್ಪನ್ನು ತಿಂತ ಹೋಗಿ ನ್ಯಾಚುರಲ್ ಆಗಿ ನಮ್ಮಲ್ಲಿ ಇಂಟರ್ನಲ್ ಆರ್ಗನ್ಸ್ ಗಳಿಗೆ ಶಕ್ತಿ ಬರ್ತದೆ. ಒಂದು ಕುಡಿ ಸಣ್ಣದು, ಅದು ಅಷ್ಟು ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತದೆ ಇಂಟರ್ನಲ್ ಆಗಿ. ಅದನ್ನ ನಾವು ನ್ಯಾಚುರಲ್ ಆಗಿ ಒಂದು ರೋಗ ನಿರೋಧಕ ಶಕ್ತಿನ ಡೆವಲಪ್ಮೆಂಟ್ ಮಾಡ್ತಾ ಈ ರೀತಿಯಾದಂತಹ ಜೀವನ ಶೈಲಿಗಳು ಏನ್ ಮಾಡ್ತದೆ, ನಮ್ಮನ್ನ ದೀರ್ಘಾಯುಷ್ಯರನ್ನಾಗಿ ಮಾಡ್ತದೆ. ನಾವು ಇವತ್ತಿನ ದಿನಮಾನ, ಇವತ್ತಿನ ಕೆಲಸದ ಒತ್ತಡ, ಇವತ್ತಿನ ಜೀವನ ಶೈಲಿ ಹಿಂಗ ಹೋಗ್ಬಿಟ್ರೆ ಯಾರು 70 ವರ್ಷ ಈಗೇನು ಯಜಮಾನ್ ಅದಾರಲ್ಲ, ಅವ್ರ ಸೀನಿಯರ್, ಅವ್ರು ನೋಡಿ ಖುಷಿ ಪಡ್ತೀವಿ. ಮುಂದೆ ಅವ್ರನ್ನ ಇದು ಮಾಡ್ಲಿಕ್ಕೆ ನಾವು ಆ ದಿನ ಖುಷಿಯಿಂದ ನಾವು ಕಳೆಯುವಂತ ಸಮಯ ಸಿಕ್ಕ ಸಾಕನ ಮೇನ್. ಇವತ್ತು ದೊಡ್ಡ ದೊಡ್ಡ ಸಂಬಳ ಇದೆ, ನಾವೇ ಭೂಮಿ ಮೇಲೆ ಬಹಳ ದಿವಸ ಇರಲಿಲ್ಲ ಅಂದ್ರೆ, ನಮಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಎಷ್ಟು ದಿನ ತಗೊಂಡಾಗಿ ಕೂಡ ಬಹಳ ಆಗಲಿಕ್ಕೆ ಆಗಲ್ಲ. ಹಾಗಾಗಿ ನಿಮ್ಮ ಎಲ್ಲರ ಆರೋಗ್ಯ ಜೊತೆಗೆ ಶಾಲಾ ಮಕ್ಕಳ ಆರೋಗ್ಯ ಕೂಡ ಮುಖ್ಯ ಅಂತ ಹೇಳ್ತಾ, ಈ ಒಂದು ಯೋಗದಲ್ಲಿ ಅವರಿಗೆ ಪ್ರಾರ್ಥನೆ ಇವುಗಳಾಗಿದ್ಮೇಲೆ ಅನುಲೋಮ ವಿಲೋಮ ಭಸ್ತ್ರಿಕಾ ಭ್ರಾಮರಿಯನ್ನ ಏನ್ ಮಾಡ್ಕೊಂಡ್ರೆ ಇದು ಕಪಾಲಭಾತಿಯನ್ನ ನೇರವಾಗಿ ಎಕ್ಸಲೇಷನ್ ಮಾಡಿ. ನೀವು ಕಪಾಲಭಾತಿ ಎಫೆಕ್ಟಿವ್ ಅಂತ ಹೇಳಿದ್ರೆ ನಮ್ಮ ಒಂದು ವಜ್ರಾಸನ ಇರ್ತಾರಲ್ಲ, ಹೊಟ್ಟೆಯನ್ನು ಒಳಗೆ ಮಾಡಿ ಅಂದ್ರೆ ಓನ್ಲಿ ಫಾರ್ ಎಕ್ಸಲೇಷನ್. ಜೋರಾಗಿ ನಾವು ಉಸಿರು ಹೊರಗೆ ಹಾಕ್ತೀವಿ, ಅದರೊಂದಿಗೆ ತೋರಿಸ್ತೀವಿ. ಬ್ರೈನ್ ಶೈನ್ ಇಸ್ ದಿ ಕಪಾಲಭಾತಿ ಅಂತ ಹೇಳಿ, ಅಂದ್ರೆ ಶುದ್ಧವಾದಂತಹ ರಕ್ತ ನಮ್ಮ ಹೃದಯಕ್ಕೆ ಮತ್ತೆ ಮೆದುಳಿಗೆ ಸಪ್ಲೈ ಆಗ್ತದೆ. ಈ ಮೂಲಕವಾಗಿ ಮಕ್ಕಳ ಮಾನಸಿಕ ಸದೃಢತೆಯನ್ನು ನಾವು ಕಾಣಬಹುದು. ಈ ಕಪಾಲಭಾತಿಯನ್ನು ಕೂಡ ನಿಧಾನವಾಗಿ ಮಾಡ್ತಾ ಹೋಗಿ, ನಿಮ್ಮಲ್ಲಿ ಯಾರಿಗೆ ಆಪರೇಷನ್ ಆಗಿರ್ತದೆ, ಹೃದಯ ತೊಂದರೆ ಇರ್ತದೆ, ಅವರು ಕಪಾಲಭಾತಿಯನ್ನು ಮಾಡ್ತಾರೆ. ಕಪಾಲಭಾತಿ ಎಷ್ಟು ಮಿನಿಮಮ್ 3 ಸಲ ಸರ್? ಅದು ಒಂದು ಸ್ಟ್ರೋಕ್ ಅಂತ ಬರುತ್ತೆ. ಫಸ್ಟ್ ಒಂದು 4-5 ಬಾರಿ ಮಾಡಿ, ನೆಕ್ಸ್ಟ್ ಡೇ ಒಂದು 10 ಬಾರಿ ಮಾಡಿ. ನಿಮಗೆ ಎಲ್ಲಿ ತನಕ ಪರ್ಫೆಕ್ಟ್ ಆಗ್ತದೆ ಅಲ್ಲಿ ತನಕ ಮಾಡಿ. ಒಮ್ಮೆಗೆ ಸಡನ್ ಆಗಿ ಮಾಡಿ, ನಿಧಾನಗತಿ ಇರಬೇಕು. ಕಪಾಲಭಾತಿಯನ್ನ ತಕ್ಷಣ ಧ್ಯಾನ ಹೋಗ್ತಾರೆ. ಕಪಾಲಭಾತಿ ಅವೆಲ್ಲ ಮುಗಿದ್ಮೇಲೆ ಪ್ರಾಣಾಯಾಮ ಹಾಕೋದ್ರಿಂದ ನೆಕ್ಸ್ಟ್ ಧ್ಯಾನ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಧ್ಯಾನವನ್ನ ಒಂದು 2 ನಿಮಿಷ ಕುತ್ಕೊಂಡು ಮಾಡಿ, ನಿಮಗೆ ಅಲ್ಲಿ ಆಯಾಸ ಆಗಿಬಿಡ್ತದೆ. ಮಲಗಿ ಶವಾಸನ ಮಾಡಿಸ್ತೀವಲ್ಲ, ಅದು ಯೋಗ ನಿದ್ರಾ ಅಂತ ಕೂಡ ಕರೀತೀವಿ. ಅದಕ್ಕೆ ಒಳ್ಳೊಳ್ಳೆ ಒಂದು ಸಾಂಗ್ಸ್ ಇದಾವೆ, ಯೋಗ ಸಾಂಗ್ಸ್, ಅದನ್ನ ಹಾಕ್ತೀನಿ ನಿಮಗೆ. ನೇರವಾಗಿ ಮಲ್ಕೊಂಡು ಮೊಬೈಲ್ ಸಾಂಗ್ ಪಕ್ಕಕ್ಕೆ ಇಟ್ಕೊಂಡು ಒಳ್ಳೆ ಭಾವಗೀತೆ, ಭಕ್ತಿಗೀತೆಗಳನ್ನ ಕೇಳ್ತಾ ಅವಾಗ ಶವಾಸನ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಅದನ್ನ ನೀವು ಗಮನಿಸಿ. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಸುಮ್ಮನೆ ಮಳೆಗೆ ಇದು ಮಾಡ್ತಿರ್ತಾರೆ. ಫಸ್ಟ್ ಈ ರೀತಿ ಬೆನ್ಮೂಳೆನ ಹಚ್ಚಿ ನೇರವಾಗಿ ಈಗ ಅಂಗಾಲುಗಳು ಈ ತರ ಲೂಸ್ ಇರಬೇಕು, ಹಣೆಗಳು ಇರಬೇಕು. ಈ ರೀತಿಯಲ್ಲಿ ಶವಾಸನ ಮಾಡಬೇಕು. ಇದನ್ನ ನೀವು ಮಾಡ್ತಾ ಹೋದ್ರೆ BP ಬರಲ್ಲ. BPಯನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ಒಂದು ಯೋಗ ನಿದ್ರಾಸನ. ಇಲ್ಲಿ ನೀವು ಮೈಂಡ್ ಕಾನ್ಸಂಟ್ರೇಷನ್ ಹೆಂಗ್ ತಂದ್ಕೊಳ್ಬೇಕಪ್ಪ ಇಲ್ಲಂದ್ರೆ, ಅಂಗಾಲುಗಳಿಗೆ ವಿಶ್ರಾಂತಿ, ಅಂಗಾಲನ್ನು ನೆನೆಸ್ಕೊಳ್ಬೇಕು. ಅಂಗಾಲಿನ ಬೆರಳುಗಳಿಗೆ, ಬಲಗಾಲಿನ ಬೆರಳುಗಳಿಗೆ ವಿಶ್ರಾಂತಿ, ಆ ಬೆರಳನ್ನ. ಎಡಗಾಲಿನ ಬೆರಳುಗಳಿಗೆ ವಿಶ್ರಾಂತಿ, ಒಂದು ಉಸಿರು ತಗೊಂಡ್ಬೇಕು, ಉಸಿರು ಬಿಡಬೇಕು. ಮೊಣಕಾಲುಗಳಿಗೆ ವಿಶ್ರಾಂತಿ, ಕಾಲಿನ ಹಿಮ್ಮಡಿಗೆ ವಿಶ್ರಾಂತಿ. ಉಸಿರಾಟ ದೀರ್ಘವಾಗಿರ್ಬೇಕು, ಸಹಜವಾಗಿರ್ಬೇಕು. ಸಹಜವಾಗಿ ಅದು ಸರ್ ಅಭ್ಯಾಸ ಮಾಡ್ತಾ ಮಾಡ್ತಾ ದೀರ್ಘ ಬರ್ತದೆ. ಯಾಕಂದ್ರೆ ಒಂದು ಭಾಗ ನೆನೆಸ್ಬಿಡ್ತೀವ, ಒಮ್ಮೆ ಉಸಿರು ತಗೊಂಡು ಬಿಡ್ತೀವಿ. ಹಿಂಗ್ ಬಿಟ್ಟ ಮೇಲೆ ಒನ್ ಬೈ ಒನ್ ತೊಡೆಯ ಭಾಗ. ಹೌದು ಮೇಡಮ್, ಆಟೋಮೆಟಿಕ್ಲಿ ನಿಮಗೆ ಮನಸ್ಸಿನಾಗ ಏನೇ ಚಿಂತೆ ಇದ್ದು ದೂರ ಆಗ್ತದೆ. ನಿಮಗೆ ಯಾರಿಗೆ ನಿದ್ದೆ ಬರಲ್ಲ, ನಿದ್ದೆ ಕೊರತೆ ಇರ್ತದೆ, ಅವ್ರು ಈ ರೀತಿ ಯೋಗ ನಿದ್ರಾಸ ಮಾಡಿ ಆರಾಮ್ಸೆ. ಮೇಡಮ್, ಎಷ್ಟೋ ಮಂದಿ ಯೋಗ ಕ್ಲಾಸ್ ಮಲಗ್ತಾರೆ. ಈ ಒಂದು ಖುಷಿ ನಿಮಗೆ ನೀವು ಮಲಗಿದ್ರೆ ಮಲಗಲ್ಲ, ಮನಸ್ಸಿನ ಚಿಂತೆಗಳು ಬರ್ತದೆ. ಆ ಚಿಂತನೆಗಳು ದೂರ ಆಗಬೇಕು. ಚಿಂತೆಗಳಂದ್ರೆ ಈ ರೀತಿ ಯೋಗ ನಿದ್ರಾಸನದಲ್ಲಿ ಒಳ್ಳೊಳ್ಳೆ ಹಾಡು ಫೇವರೇಟ್ ಮ್ಯೂಸಿಕ್ ಕೇಳಿ, ಒಳ್ಳೆಯ ಒಂದು ರೀತಿ ಖುಷಿ ಬರ್ತಕ್ಕಂಥ ನಿಮ್ಗೆ ಏನ್ ಖುಷಿ ಆಗ್ತದೆ ಆ ರೀತಿಯ ಹಾಡುಗಳನ್ನ, ಜಾನಪದಗಳನ್ನ, ಭಕ್ತಿಗೀತೆಗಳನ್ನ, ನಿಮ್ಮ ತಂದೆ ತಾಯಿಗಳ ಬಗ್ಗೆ ಗೌರವಿಸ್ತಕ್ಕಂಥದ್ದನ್ನ, ಅವು ಯಾವ್ಯಾವ ಮೋಟಿವೇಶನಲ್ ಮಾಹಿತಿ ಅಂತಂದ್ರೆ ಮಕ್ಕಳಿಗೆ ಶವಾಸನದಲ್ಲಿ ಕೇಳಿಸಿ. ಮತ್ತೆ ಹೇಳುವಾಗ ಶವಾಸನದಿಂದ ಬಲಗಡೆಯಿಂದ ಹೇಳುದು. ಎಡಭಾಗಕ್ಕೆ ಹೃದಯ ಇರ್ತದಲ್ಲ, ಎಡಗೆ ಹೇಳುದು, ಬಲಗಡೆಯಿಂದ ಮೇಲೆ. ಎಡಗಡೆಗೆ ಜೋಲಿ ಮಾಡ್ಬೇಕಂತ ಮಲಗುವಾಗ ಎಡಗಡೆಗೆ ಅದೇ ಮೇನ್ ಏನಂದ್ರೆ ಇಷ್ಟನೇ ಕಾರಣ. ನಾವು ಎಡಭಾಗಕ್ಕೆ ಕೆಲವೊಬ್ರು ಮಲಗ್ತಾರೆ, ಹೃದಯಕ್ಕೆ ಒತ್ತಡ ಆಗುತ್ತೆ. ಅಭಿಧಮನಿ ಅಪಧಮನಿ ರಕ್ತನಾಳಗಳಲ್ಲಿ ಜಾಯಿಂಟ್ ಇರೋದ್ರಿಂದ ಸ್ವಲ್ಪ ಒತ್ತಡ ಆಗಿ ತೊಂದರೆಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಹೃದಯಕ್ಕೆ ಒತ್ತಡ ಬೀಳಬಾರ್ದು ಅಂತ ಎಡಗಡೆಗೆ ಮಲಗಬೇಡಿ, ಎಡಗಡೆಯಿಂದ ಏಳಬೇಡಿ. ಅಲ್ಲ, ಎದ್ದೇಳಿಸುವಾಗ ಮಲಗುವಾಗ ಇದು ಮಾಡ್ತಾರೆ. ನಾವು ಕಾಮನ್ ಆಗಿ ಮಲ್ಕೊಂಡಾಗ ನಡೀತಿದೆ. ಈ ಮಕ್ಕಳಿಗೆ ನಾವು ಶವಾಸನ ಹೇಳುವಾಗ ಅವಾಗ ಹೊರಗಡೆಯಿಂದನೇ ಹೇಳ್ಬೇಡಿ. ಈಗ ಅವ್ರಿಗೆ ಹೇಳೋದು ಹೃದಯ ಇದೆಯಪ್ಪ, ಒತ್ತಡ ಆಗ್ಬಾರ್ದು.
ನಿದ್ರೆ ಮಲಗುವಾಗ ಹಾ. ಎಡಗಡೆಗೆ ಮಕ್ಕಳಿಗೆ ಅಂತ ಹೇಳ್ತಾರೆ. ಅದೇ ಅಲ್ಲಿ ಹೃದಯಕ್ಕೆ ರಕ್ತ ಸಂಚಾರ ಆಗಲಿ ಅನ್ನೋ ಉದ್ದೇಶದಿಂದ. ಆದ್ರೆ ಯಥೇಚ್ಛವಾಗಿ ಬಹಳ ಹೊತ್ತು ಹಾಕ್ಬಾರ್ದು. ಅಲ್ಲ ಸರ್, ಅದೇ ಈಗ ಉಂಡ ಮೇಲೆ ಉಂಡ ತಕ್ಷಣ ಅರ್ಧ ಗಂಟೆಯಿಂದ 1 ತಾಸು ಗ್ಯಾಪ್ ವಾಕಿಂಗ್ ಆಗ್ಬೇಕು. ಅವಾಗ ಮಿನಿಮಮ್ 4 ಗಂಟೆ ಬೇಕು, 4 ರಿಂದ 5 ಗಂಟೆ ನಮ್ಮ ಆಹಾರ. ಸರ್ ನಾವು ಊಟ ಮಾಡಿ 1 ತಾಸು ಮಲಗಿದ್ರೆ ಅದು ಜೀರ್ಣ ಮಾಡುತ್ತಾ ಆಹಾರ ಇಲ್ಲ. ಅಲ್ಲ ಸರ್, ಅರ್ಧ ಗಂಟೆಯಿಂದ 20 ನಿಮಿಷ ಗ್ಯಾಪ್ ಆದ್ರೂ ಜೀರ್ಣ ಮಾಡುತ್ತೆ. ವಾಕಿಂಗ್ ಮಾಡಿ ಯಥೇಚ್ಛವಾಗಿ ನೀರು ಕುಡಿದು ಮಲ್ಕೊಳ್ಳಿ. ಓಕೆನಾ? ಅಂದ್ರೆ ಇಮಿಡಿಯೇಟ್ ಕುಡಿಬಾರ್ದು. ಊಟವಾದ 5-10 ನಿಮಿಷ ಗ್ಯಾಪ್, ಆಮೇಲೆ ನೀರು ಕುಡಿದ್ರಿ. ಮಧ್ಯರಾತ್ರಿಯಲ್ಲಿ ಮೂತ್ರ ವಿಸರ್ಜನೆ ಕಡ್ಡಾಯವಾಗಿ ಎದ್ದು ಮೂತ್ರ ವಿಸರ್ಜನೆ ಮಾಡಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ಹಂಗೆ ತಡೆ ಹಿಡಿತಾರೆ. ಆ ತಡೆ ಹಿಡಿಯೋದೇ ಇದು ನಮ್ಮ ಕಿಡ್ನಿ ಸ್ಟೋನ್ ಆಗಿರೋ ಕಾರಣ ಆಗ್ತದೆ. ಹಾಗಾಗಿ ಮೂತ್ರವನ್ನು ಯಾವತ್ತೂ ತಡೆ ಹಿಡಿಬೇಕು. ಯಾರೇ ಆಗಲಿ, ಪುರುಷರಾಗಿರಲಿ ಮಹಿಳೆಯರಾಗಿರಲಿ, ನಾವೆಷ್ಟು ಮೂತ್ರವನ್ನ ಸಮಯದಲ್ಲಿ ವಿಸರ್ಜನೆ ಮಾಡ್ತೀವಿ ನಮ್ಮ ಕಿಡ್ನಿ ಮತ್ತೆ ಇದು ಆರೋಗ್ಯವಾಗಿರ್ತದೆ. ಮೂತ್ರನಾಳ ಅಂದ್ರೆ ಮೇನ್ ಇವತ್ತು ಊಟ ಮಾಡಿದಾಗ ಜೀರ್ಣಕ್ರಿಯೆ ಒಳಪಡೋದು ಮತ್ತೆ ವಿಸರ್ಜನಾ ನೀರೋಕ್ಕೆ ಹೋಗೋದು. ಸರ್ ಬೆಳಿಗ್ಗೆಯಿಂದ ಕ್ಲಾಸ್ ಮಾಡಿರ್ತೀವಲ್ಲ, ಸ್ವಲ್ಪ 2 ಗಂಟೆ ಊಟ ಆದ್ಮೇಲೆ ಏನೋ ಒಂದು ಸ್ವಲ್ಪ ತಲೆ ಸ್ಟಾರ್ಟ್ ಆಗಿರುತ್ತೆ. ಒಂದು 10 ನಿಮಿಷ ಶವಾಸನ ಮಾಡಕ್ಕೆ ಸರ್ಕಾರ ರೂಲ್ಸ್ ಕೊಡೋದು. ಯಾವಾಗ ಸರ್ 10 ನಿಮಿಷ ಯಾರು ಉಂಡು ಬೆಳಿಗ್ಗೆ ನಿದ್ದೆ ಬರ್ತದೆ, ನೀವು ಶವಾಸನ ಹೋಗಿ ಮಲಗಿ ಬಿಡ್ತೀವಿ. ಕುತ್ಕೊಂಡಾಗ ಮಾಡ್ಬೋದು ಸರ್. ಅಲ್ಲ, ತಲೆ ನೀವು ಕಡಿಮೆ ಆಗಿದ್ರೆ ಬೆಳಗ್ಗೆಯಿಂದ ನಿಂತು ಅದೇ ತಲೆನೋವು ಸ್ಟಾರ್ಟ್ ಆಗಿರುತ್ತೆ. ಮತ್ತೆ ಕ್ಲಾಸ್ ಹೋಗ್ಬೇಕಂದ್ರೆ ತಲೆನೋವು ಕಷ್ಟ ಆಗುತ್ತೆ. ಈಗ ಕೇಳಿ ಸರ್, ಈಗ ನಿಮ್ದೇನೋ ಅಂದ್ರೆ ಪ್ರತಿಯೊಂದು ಶಾಲೆಗೆ ವಿಶ್ರಾಂತಿ ಐದು ನಿಮಿಷ ಇಲ್ಲ ಸರ್, ಆಯ್ತು. ಅದನ್ನ ಮಲ್ಲಿಗೆ ವಿಶ್ರಾಂತಿ ತಗೊಂಡ್ಬಂದಿದ್ದೀನಿ. ನೀವು ಕುತ್ಕೊಳ್ರಿ, ಆರಾಮ್ಸೆ ನಿಮ್ಮ ಡೆಸ್ಕ್ ಮೇಲೆ ಕುತ್ಕೊಳ್ರಿ. ಕಣ್ಣು ಮುಚ್ಚಿ ಒಂದು 2 ಬಾರಿ ವಿಶ್ರಾಂತಿ ತಗೊಳ್ಳಿ. ಅನುಲೋಮ ವಿಲೋಮ ಮಾಡಿ. ನಿಮ್ಮ ಮಾನಸಿಕ ಒತ್ತಡದಿಂದ ದೂರ ತಲೆನೋವು ಹೋಗ್ಬಿಡ್ತೀವಿ ಅಥವಾ ಭ್ರಾಮರಿ ಮಾಡಿಬಿಡಿ. ನೀವು ಮಲಗೋಕ್ಕಿಂತ ಇದು ಇನ್ನೇ ಮಲಗಿಬಿಟ್ರೆ ಉಂಗುಳಿಗೆ ಯಾವತ್ತು ನಿಂತು ಬಿಡ್ತೀವಿ. ಮಕ್ಕಳ ಹೌದಿಲ್ಲ, ಹಂಗ ಕುತ್ಕೊಂಡು ಮಾಡಿ. ಬೇಕಾಗಿತ್ತು ಸರ್ ನನಗೆ ಒಂದು ಸಲಹೆ. ಅದು ಒಂದು ಯೂಟ್ಯೂಬ್ನೇ ನೋಡಿದ್ದೆ. ಏನಂತ ಬೆಳಗ್ಗೆ ಶಿಕ್ಷಕ ಟೀಚಿಂಗ್ ಮಾಡೋದ್ನಾಗ ತಲೆ ಇರುತ್ತೆ. ಒಂದು 15 ನಿಮಿಷನಾಗಲೂ ಸ್ವಲ್ಪ ಹಿಂಗೆ ಉತ್ತಮ ಇಡೀ ಜೀವನ. ನೀವು ಸಂಪೂರ್ಣ ಮಕ್ಕಳ ಅಂದಾಗ 10 ನಿಮಿಷ ನೀವು ಮನೆಗೆ ಎದ್ದೇಳಿ, ತೊಂದರೆ ವಿಶ್ರಾಂತಿ ಸಿಗುತ್ತೆ ದೇಹಕ್ಕೆ. ನಿಂತು ದೇಹ ದಡ್ಕೊಂಡಿರ್ತದಲ್ಲ, ಕಡ್ಡಾಯವಾಗಿ ಪ್ರತಿಯೊಂದು ಯೋಗಾಭ್ಯಾಸದ ಕೊನೆಯಲ್ಲಿ ಶವಾಸನವನ್ನ ಕಡ್ಡಾಯ ಮಾಡಬೇಕು. ಇದು ನಿಮಗೆಲ್ಲ ನೆನಪು. ನೀವೇನು ಅವತ್ತು ಸೂರ್ಯ ನಮಸ್ಕಾರ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಈ ಶವಾಸನ ಮಾಡಿ. ಓಕೆನಾ? ನೀವು ಕೊನೆಯದಾಗಿ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಿ ಕ್ಲಾಸ್ ಮುಗಿಸ್ತೀನಿ. ಈ ಸೂರ್ಯ ನಮಸ್ಕಾರ ಸೂರ್ಯಾಭಿಮುಖದಲ್ಲಿ ಇರಿ, ಸೂರ್ಯ ಉದಯದ ಕಡೆ ಆಗುತ್ತೆ. ಫಸ್ಟ್ 10 ಕೌಂಟಿಂದ 12 ಕೌಂಟಿಂದ 14 ಕೌಂಟಿಂದ 3 ಬರ್ತದೆ. ಇಲ್ಲಿ ನಾನು 10 ಕೌಂಟಿಂದ ಮಾಡಿ ತೋರಿಸ್ತೀನಿ, ನೀವು ಈಸಿ ಆಗಿ. ಎರಡನೇದು 12 ಕೌಂಟಿಂದ. 12 ಕೌಂಟಿಂದ ಟಫ್ ಇಲ್ಲ, ಸೇಮ್ ಕೌಂಟ್ ನಂಬರ್ 5 and 9 ಶಿಶಂಕಾಸ. ಅಂದ್ರೆ ಅದು ನಮ್ಮ ಬೋಧಕರಸನಿಗೆ ಹೆಲ್ಪ್ ಆಗತ್ತೆ. ಶಿಶಂಕಾಸ ನಾವು ಬಳಸಿ 12 ಕೌಂಟಿಂದ ಮಾಡ್ತೀವಿ. ಓಕೆನಾ? ಫಸ್ಟ್ ಸೂರ್ಯ ನಮಸ್ಕಾರ. ಇದು ಒಂದು ಮಂತ್ರ ಬರ್ತದೆ, ಅದನ್ನ ನಾನು ಹಾಕ್ತೀನಿ. ಹಿರಣ್ಮಯನ ಪಾತ್ರೆನ ಸಸ್ಯಶಾಂತಿ ತತ್ವಂ ತತ್ವಂ ಭೂಷಣಂ ಅಪಹರಣಂ ಸತ್ಯ ಧರ್ಮವಾಗಿ ನಿಷ್ಠೆ ಅಂತ ಸೂರ್ಯ ದೇವರಿಗೆ ನಮಿಸಿ, ಓಂ ಮಿತ್ರಾಯ ನಮಃ, ಓಂ ಖಗಾಯ ನಮಃ, ಓಂ ಭಾನವೇ ನಮಃ, ಅದೆಲ್ಲ ಮಂತ್ರ ಸಮೇತ ನಾನು ವಿಡಿಯೋಗೆ ಹಾಕ್ತೀನಿ, ನಿಮಗೆ ನೋಡ್ಕೊಳ್ಳಿ. ಇದೆಲ್ಲ ನಮಸ್ಕಾರ ಮಾಡಿ. 1 2 3 ಪಾದಾಸ್ತಾಸನ ನಿಮಗೆ ಎಷ್ಟು ಬೆಂಡಿಂಗ್ ಆಗ್ತದೆ ಅಷ್ಟ ಮಾಡಿ. ಈಗ ಪೂರ್ಣ ನೀವು ಕೆಲವೊಬ್ರು ಒಬ್ಬರಿಗೆ ಸ್ಟಾರ್ಟಿಂಗ್ ಬಗ್ಗುವಾಗ ಮೊಣಕಾಲು ಸ್ಟ್ರೇಟ್ ಬಗ್ಗಕ್ಕೆ ಆಗಲ್ಲ. ಈಗ ಮುಂದೆ ಬಟ್ಟೆ ಫಸ್ಟ್ ನೀವು ಈ ತರ ಮಾಡಿ. 2 ಓಕೆನಾ? 3 ಏಕಪಾದ ಪತಾಸನ. 4 ದ್ವಿಪಾದ. 5 ಸಾಷ್ಟಾಂಗ. 6 ಭುಜಂಗ. 7 ಅಧೋಮುಖ ಶ್ವಾನಾಸನ ಅಥವಾ ಪರ್ವತಾಸನ. ಬೂದರಾಸನ ಮಾಡ್ತಾರೆ, ಅಧೋಮುಖ ಶ್ವಾನಾಸನ ಅಂತಾರೆ. ಮತ್ತೆ 8 ಬಲಗಾಲ ಮುಂದೆ ಏಕಪಾದ ಆಸನ. 9 ಹಸ್ತಪಾದಾಸನ. 10 ಊರ್ಧ್ವಾಸನ ಅಥವಾ ಅರ್ಧ ಚಕ್ರಾಸನ. ಮತ್ತೆ ನಮಸ್ಕಾರ. ಇದು 10 ಕೌಂಟಿಂಗ್. ಇದನ್ನ ನೀವು 4-5 ರೌಂಡ್ ಮಾಡಬೇಕು. ಒಂದೇ ರೌಂಡಿಗೆ ಕೆಲಸ ಆಗಲ್ಲ. ಇದು ಕಂಟಿನ್ಯೂ ಮಾಡ್ತಾ ಮಾಡ್ತಾ ಯಾವ್ದು ಬರ್ತದೆ. ಯಾವಾಗ ನೀವು ದೇಹ ಧರಿಸ್ಕೊಳ್ತೀರಿ ಅವಾಗ ಈಸಿಯಾಗಿ ನಿಮಗೆ ಎಲ್ಲಾ ರೂಟ್ಗಳು ಕಂಟ್ರೋಲ್ ಬರ್ತದೆ. ಹಸು ಹೆಚ್ಚಾಗ್ತದೆ, ಇದು ಚೆನ್ನಾಗಿ ಮಾಡ್ತದೆ. ಇದು 12 ಕೌಂಟಿಂಗ್. ಪೊಸಿಷನ್ 1 2
3